ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರಿಗೆ ಅವರ ಕುಟುಂಬದಿಂದ ದೂರ ಆಗಿ 11 ದಿನ ಕಳೆದಿದೆ. 11ನೇ ದಿನದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ದೇವೇಗೌಡರ ಕುಟುಂಬದವರು. HD ದೇವೇಗೌಡರ ಪತ್ನಿ ಚೆನ್ನಮ್ಮ 11ನೇ ದಿನದ ಕಾರ್ಯ ಇದೆ. ಮಾವಿನಕೆರೆಯ ಬೆಟ್ಟದ ತಪ್ಪಲಿನಲ್ಲಿ ಚೆನ್ನಮ್ಮ ಅವರ 11ನೇ ದಿನದ ಕಾರ್ಯಕ್ಕೆ ಎಲ್ಲ ಸಿದ್ಧತೆಗಳು ಆಗಿದ್ದಾವೆ. ಚೆನ್ನಮ್ಮ ಸಮಾಧಿ ಸ್ಥಳದಲ್ಲಿ ನಿಂತು ಕಣ್ಣೀರನ್ನು ಇಟ್ಟಿದ್ದಾರೆ ದೇವೇಗೌಡರು. ಉತ್ತರ ಕ್ರಿಯಾಧಿಕಾರದಲ್ಲಿ ದೊಡ್ಡಗೌಡರು ಕುಟುಂಬಸ್ಥರು ಭಾಗಿಯಾಗಿದ್ದಾರೆ. ಮಾವಿನಕೆರೆಯಲ್ಲಿ ಲಕ್ಷಾಂತರ ಜನರಿಗೆ ಅನ್ನ ಸಂತರ್ಪಣೆ ಭಾಗ್ಯವನ್ನು ಒದಗಿಸಿಕೊಟ್ಟಿದ್ದಾರೆ ದೇವೇಗೌಡರಲ್ಲಿ. ಚೆನ್ನಮ್ಮ ಅವರ ಸಮಾಧಿ ಬಳಿ 16 ಕೌಂಟರ್ಗಳು ನಿರ್ಮಾಣವನ್ನು ಮಾಡಲಾಗಿದೆ. VIP ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ಕೌಂಟರ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ವೀಕ್ಷಕರೇ, ದೇವೇಗೌಡರ ಧರ್ಮಪತ್ನಿ, ಮಾಜಿ ಪ್ರಧಾನಿಗಳ ಧರ್ಮಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿ 11 ದಿನ ಕಳೆದಿದೆ. 11 ದಿವಸದ ಕಾರ್ಯವನ್ನು ಕುಟುಂಬ ಸಮೇತವಾಗಿ ಮಾವಿನಕೆರೆಯಲ್ಲಿ ಮಾಡ್ತಾ ಇದ್ದಾರೆ. ಜನಗಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ಸೊ ದೇವೇಗೌಡರು ಅವರ ಪತ್ನಿಯನ್ನು ಕಳೆದುಕೊಂಡು ಅವರ ಸಮಾಧಿಯ ಎದುರುಗಡೆ ಕಣ್ಣೀರನ್ನು ಇಟ್ಟಿದ್ದಾರೆ. ಕುಟುಂಬದವರು ಚೆನ್ನಮ್ಮ ಅವರ ಕಳೆದುಕೊಂಡು ಅಥವಾ ಕುಟುಂಬವನ್ನು ದೂರವಾಗಿ ಚೆನ್ನಮ್ಮ ಅವರು 11 ದಿವಸ ಆಯಿತು. 11 ದಿವಸದ ಕಾರ್ಯವನ್ನು ಕುಟುಂಬ ಸಮೇತವಾಗಿ ಮಾಡೋದಕ್ಕೆ ಮಾವಿನಕೆರೆಯಲ್ಲಿ ಎಲ್ಲ ಸಿದ್ಧತೆಗಳಾಗಿದ್ದಾವೆ. ಕುಟುಂಬ ಫುಲ್ ದೇವೇಗೌಡರ ಕುಟುಂಬ ಮಾವಿನಕೆರೆಯಲ್ಲಿದೆ. ಬಂದಿರತಕ್ಕಂಥ ಎಲ್ಲ ಜನರಿಗೂ ಕೂಡ ಅನ್ನ ಸಂತರ್ಪಣೆಯನ್ನು ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. VIPಗಳಿಗೆ, ಮಹಿಳೆಯರಿಗೆ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಲಾಗಿದೆ. ವೀಕ್ಷಕರೇ, ಮಾವಿನಕೆರೆಯಲ್ಲಿ ಚೆನ್ನಮ್ಮ ಅವರ 11ನೇ ದಿನದ ಕಾರ್ಯಕ್ಕೆ ಎಲ್ಲ ಸಿದ್ಧತೆ ಮಾಡಲಾಗಿದೆ. ಕಾರ್ಯಕ್ಕೆ ಬರುವ ಎಲ್ಲ ಭಕ್ತರಿಗೆ ಊಟದ ವ್ಯವಸ್ಥೆ ಇದೆ. ಅನ್ನ ಸಂತರ್ಪಣೆಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ದೊಡ್ಡಗೌಡರ ಕುಟುಂಬದಿಂದ. ದೊಡ್ಡಗೌಡರು ದೇವೇಗೌಡರು ಕಣ್ಣೀರನ್ನು ಹಾಕಿದ್ದಾರೆ ಅವರ ಪತ್ನಿಯನ್ನು ಕಳೆದುಕೊಂಡ ದುಃಖದಲ್ಲಿ. ವೀಕ್ಷಕರೇ, ನೀವು ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ ಚೆನ್ನಮ್ಮ ಅವರ ಕಾರ್ಯಕ್ಕೆ ಏನೇನು ಸಿದ್ಧತೆ ಬೇಕು ಎಲ್ಲ ರೀತಿಯ ಸಿದ್ಧತೆಯನ್ನು ಕುಟುಂಬಸ್ಥರಿಂದ ಮಾಡಲಾಗಿದೆ. ದೇವೇಗೌಡರ ಕುಟುಂಬವನ್ನು ಬಿಟ್ಟು ದೂರ ಆಗಿ ಚೆನ್ನಮ್ಮನವರು ದೂರ ಆಗಿ ಇವತ್ತಿಗೆ 11 ದಿವಸದ ಕಾರ್ಯವನ್ನು ಮಾಡಲು ಕುಟುಂಬ ಸಿದ್ಧತೆಯನ್ನು ಮಾಡಿಕೊಂಡಿದೆ. ದೇವೇಗೌಡರ ಮುದ್ದಿನ ಪತ್ನಿ ಕುಮಾರಸ್ವಾಮಿ ರೇವಣ್ಣ ಅವರ ಪ್ರೀತಿಯ ತಾಯಿ ಅವರು ದೊಡ್ಡ ಕುಟುಂಬವನ್ನು ಬಿಟ್ಟು ಚೆನ್ನಮ್ಮ ಅವರು ದೂರರಾಗಿದ್ದಾರೆ. ಸೊ ಇವತ್ತಿಗೆ ಅವರು ದೂರವಾಗಿ 11 ದಿವಸ ಆಯಿತು. 11 ದಿವಸದ ಕಾರ್ಯಕ್ಕೆ ಎಲ್ಲ ಸಿದ್ಧತೆಗಳು ಆಗಿದ್ದಾವೆ ಅಲ್ಲಿ.